that fire. ನಾವು ಆ ಬೆಂಕಿಯ ಬಗ್ಗೆ ಮಾತನಾಡ್ತಾ ಇದ್ವು. Some of it in your bank, some of it in your purse. I bifurcated it in 3 points. ಅದನ್ನ 3 ಭಾಗವಾಗಿ ನಾನು ಅದನ್ನ ವಿಭಾಗ ಮಾಡಿದ್ದೇನೆ. The right to possess money, ಹಣವನ್ನ ಹೊಂದಿಕೊಳ್ಳುವುದಕ್ಕಾಗಿ ಇರಬೇಕಂತ ಅಧಿಕಾರ. the way to regard money, ಹಣವನ್ನ ಹೇಗೆ ಕಾಯಬೇಕು ಅನ್ನುವಂಥದ್ದು. the way to use money. ಹಣವನ್ನ ಹೇಗೆ ಉಪಯೋಗಿಸಬೇಕನ್ನುವಂಥದ್ದು. Right? ಸರಿಯಾಗಿ Pastor, why you talk about money? ಪಾಸ್ಟರ್, ಯಾಕೆ ನೀವು ಹಣದ ಬಗ್ಗೆ ಮಾತನಾಡ್ತಾ ಇದ್ದೀರಾ? Because Judas sold Jesus because of that money. ಯಾಕಂದ್ರೆ ಅದೇ ಹಣದ ನಿಮಿತ್ತವಾಗಿ ಯೂದನು ಯೇಸುವನ್ನ ಮಾರಿಬಿಟ್ಟನಲ್ಲ. ಯೇಸುವನ್ನೇ ಮಾರಿಬಿಟ್ಟನು. Because of that money Delilah cheated Samson. ಅದೇ ಹಣದ ನಿಮಿತ್ತವಾಗಿ ದಲೈಲಳು ಅವಳು ಸಂಸೋನನನ್ನ ಅವಳು ಮೋಸಗೊಳಿಸಿದಳು. Right? ಸರಿಯಾಗಿದ್ದೇವ್ರಿ. So it is a very important thing. For that money, ಅದಕ್ಕೋಸ್ಕರ ಈ ಹಣ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾದದ್ದು. ಆ ಹಣಕ್ಕೋಸ್ಕರವೇ there were wars. ಅಲ್ಲಿ ಕದನಗಳಾದವು. The first point we were seeing, ನಾವು ನೋಡ್ತಾ ಇದ್ದಂತ ಮೊದಲನೇ ಒಂದು ಪಾಯಿಂಟ್, the believers right to possess money. ವಿಶ್ವಾಸಿಗಳಿಗೆ ಹಣವನ್ನ ಹೊಂದಿಕೊಳ್ಳುವ ಅಧಿಕಾರ ಇದೆಯಾ? Should I keep money? ನಾನು ಹಣವನ್ನ ಇಟ್ಟುಕೊಳ್ಳಬಹುದಾ? If I can, how much? ಒಂದು ವೇಳೆ ಇಟ್ಟುಕೊಳ್ಳಬೇಕಾಗಿರುವುದಾಗಿದ್ರೆ ಎಷ್ಟು ಹಣ ನಾನು ಇಟ್ಟುಕೊಳ್ಳಬಹುದು? The right to possess money, ಹಣವನ್ನ ನಾನು ಹೊಂದಿಕೊಳ್ಳಲಿಕ್ಕೆ ಬೇಕಾದಂತ ಅಧಿಕಾರ, in which we saw ಅದರಲ್ಲಿ ನಾವು ಈ ಸಂಗತಿಯನ್ನ ನೋಡಿದ್ವು. from Haggai ಹಗ್ಗಾಯನ ಪುಸ್ತಕ 2:8. ಅದರ 2ನೇ ಅಧ್ಯಾಯ 8ನೇ ವಚನದಿಂದ, when God said silver is mine, gold is mine, says the Lord of the hosts. ಅಲ್ಲಿ ಸೇನಾಧೀಶ್ವರನಾದ ಯೆಹೋವನು ಹೇಳ್ತಾನೆ, ಬೆಳ್ಳಿಯು ನನ್ನದೇ, ಬಂಗಾರವು ನನ್ನದೇ. I was explaining, it's not that God is claiming your gold, your money. ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೆ, ದೇವರು ನಿಮ್ಮ ಹಣ, ನಿಮ್ಮ ಒಂದು ಬಂಗಾರದ ಬಗ್ಗೆ ಆತನು ಹೇಳ್ತಾ ಇಲ್ಲ. Let's read it rightly. ಅದನ್ನ ಸರಿಯಾಗಿ ನಾವು ಓದಿಕೊಳ್ಳೋಣ. He is saying, I am the creator and the author of the gold and of the silver. ಇಲ್ಲಿ ವಾಕ್ಯವು ಹೀಗೆ ಹೇಳ್ತಾ ಇದೆ, ಕರ್ತನು ಹೀಗೆ ಹೇಳ್ತಾ ಇದ್ದಾನೆ, ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ನಾನೇ ಅದನ್ನ ಸೃಷ್ಟಿಸಿದವನು, ನಾನೇ ಅದನ್ನ ಸೃಷ್ಟಿಸಿದವನು, ನಾನೇ ಅದನ್ನ ಸೃಷ್ಟಿಸಿದವನು. मैंने ही उसका सृष्टि किया है. Amen. Deuteronomy 8:18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 15ನೇ. You shall remember the Lord thy God who giveth thee power to get wealth, that he may establish his covenant which he swore to your fathers, as at this day. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. If the Lord never wanted us to have money, then why is he giving us the power to get wealth? ಒಂದು ವೇಳೆ ಕರ್ತನಿಗೆ ನಮಗೆ ಹಣ ಕೊಡುವುದಕ್ಕಾಗಿ ಮನಸ್ಸಿರ್ತಾ ಇರುವುದಿಲ್ಲವಾಗಿದ್ರೆ ಯಾಕೆ ನಮಗೆ ಆತನು ಆಸ್ತಿಗಳನ್ನು ಕೊಡ್ತಾ ಇದ್ದ? 1 Corinthians, ಮೊದಲನೇ ಕೊರಿಂಥ, the wealth is the gift of God. ಸ್ವಾಸ್ಥ್ಯ ಅನ್ನುವಂಥದ್ದು ಕರ್ತನಿಂದ ಕೊಡುವಂತ ಉಡುಗೊರೆಯಾಗಿದೆ. Amen. Amen. You remember all that what I shared? ನಾನು ಕಳೆದ ಭಾನುವಾರ ಹೇಳಿದಂತ ಈ ವಾಕ್ಯಗಳು ನಿಮಗೆ ಜ್ಞಾಪಕ ಇದೆಯೋ? If you want the CDs, contact. ಪ್ರಸಂಗದ ಬಗ್ಗೆ ಸಿಡಿ ನಿಮಗೆ ಬೇಕಾಗಿರುವುದಾಗಿದೆ, ಕಾಂಟ್ಯಾಕ್ಟ್ ಮಾಡ್ರಿ. And I want you to take this CD. ಮತ್ತು ಈ ಒಂದು ಸಿಡಿಗಳನ್ನು ನೀವು ತಗೊಳ್ರಿ ಅಂತ ನಾನು ಕೇಳ್ಕೊಳ್ತೇನೆ. Because this is a very important part of your life. ಯಾಕಂದ್ರೆ ಇದು ನಿಮ್ಮ ಜೀವಿತದ ಅತಿ ಮುಖ್ಯವಾದ ಭಾಗವಾಗಿದೆ. Amen. Amen. Can somebody say money? ಯಾರಾದ್ರೂ ಹೇಳ್ತೀರಾ ಹಣ? Wealth. ಸಂಪತ್ತು. If anybody is here, you say you will not go to heaven if you talk about money. Please give me all your money and go to heaven. ಒಂದು ವೇಳೆ ಹಣ ನಾನು ತಕೊಂಡ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನೀವು ಹೇಳುವುದಾಗಿದ್ರೆ ಅಂತವ್ರು ಯಾರಾದ್ರೂ ಇದ್ರೆ ನಿಮ್ಮ ಹಣವನ್ನ ನನಗೆ ಕೊಟ್ಬಿಡ್ರಿ. Deuteronomy. ಧರ್ಮೋಪದೇಶ ಕಾಂಡ. We saw it is the very important part of the covenant. ನಾವು ಅಲ್ಲಿ ನೋಡಿದ್ವು ಒಂದು ಒಡಂಬಡಿಕೆ ಅತಿ ಮುಖ್ಯ ಭಾಗವು ಇದಾಗಿದೆ. God told Abraham, ದೇವರು ಅಬ್ರಹಾಮನಿಗೆ ಹೇಳಿದನು, surely with a blessing I will bless thee. ನಿಜವಾಗಲೂ ನಿಶ್ಚಯವಾಗಿಯೂ ನಿನ್ನನ್ನು ಆಶೀರ್ವದಿಸುವೆನು. I gave you the example of the car. ನನ್ನ ಕಾರಿನ ಬಗ್ಗೆ ಒಂದು ಉದಾಹರಣೆಯನ್ನ ಕೊಟ್ಟೆ. Remember? ಜ್ಞಾಪಕ ಇದೆರಿ? If the Renault people say, ಒಂದು ವೇಳೆ ರೆನಾಲ್ಟ್ ಕಂಪನಿಯ ಜನರು ಹೇಳುವುದಾಗಿದ್ರೆ, we don't manufacture tires, ನಾವು ಟೈರ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡುವುದಿಲ್ಲ ಅಂತ, so only take the car and buy the tires outside. ಅದಕ್ಕೋಸ್ಕರ ಕಾರನ್ನ ಮಾತ್ರ ತಕೊಂಡು ಹೋಗ್ರಿ, ಅದಕ್ಕಿರುವ ಟೈರ್ ಅನ್ನ ಹೊರಗಡೆಯಿಂದ ಖರೀದಿಸ್ರಿ ಅಂತ ಹೇಳಿದ್ರೆ you will laugh at them. ಅವರ ಮಾತಿಗೆ ನೀವು ನಗ್ತೀರಾ? Jesus never said be poor on the earth and I will take you to the heaven where you will be rich, but he said it is the part of the covenant because I have
have made you the seed of Abraham, and according to Galatians chapter 2, as many as believe they are blessed in faithful Abraham. ಯೇಸು ಈ ರೀತಿಯಾಗಿ ಹೇಳಲಿಲ್ಲ, ನೀವು ಭೂಮಿಯ ಮೇಲೆ ಬಡವರಾಗಿರ್ರಿ ಮತ್ತು ಪರಲೋಕಕ್ಕೆ ನೀವು ಹೋಗುವಾಗ ಅಲ್ಲಿ ನೀವು ಐಶ್ವರ್ಯವಂತರಾಗ್ತೀರಾ ಎಂಬುದಾಗಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ನಾಮದ ಮೇಲೆ ನಂಬಿಕೆ ಇಟ್ಟರೋ ಅವರು ನೂತನ ಸೃಷ್ಟಿಗಳಾದರು ಎಂಬುದಾಗಿ. Now I am coming to a very important part of the next part of it. ಈಗ ಇದರ ಮುಂದಿನ ಹಂತದ ಒಂದು ಮುಖ್ಯ ಭಾಗಕ್ಕೆ ನಾನು ಬರ್ತೇನೆ. I am not yet going to the second point. ನಾನು ಎರಡನೇ ಪಾಯಿಂಟ್ ಗೆ ಇನ್ನೂ ನಾನು ಪ್ರವೇಶಿಸಿಲ್ಲ. How to regard money. ಹೇಗೆ ಹಣವನ್ನ ಕಾಯಬೇಕನ್ನೋದ್ರ ಬಗ್ಗೆ. Let me finish the right to possess money. Amen. Amen. Proverbs chapter 14 verse 23. 14ನೇ ಜ್ಞಾನೋಕ್ತಿ 23ನೇ ವಚನ. In all labor there is profit, but idle chatter leads only to the poverty. ಶ್ರಮೆಯಿಂದ ಸಮೃದ್ಧಿ. ಶ್ರಮೆಯಿಂದ ಎಡಗೈನ ತೋರಿಸಿ, ಎಡಗೈ ಶ್ರಮೆಯಿಂದ ಎಲ್ಲ ರೀತಿ ದಯವಿಟ್ಟು ಶ್ರಮೆಯಿಂದ ಸಮೃದ್ಧಿ. ಕೆಲವರಿಗೆ ಎಡಗೈ ಬೇಡ, ಬರೀ ಬಲಗೈ ಬೇಕು. ಶ್ರಮೆ ಬೇಡ, ಸಮೃದ್ಧಿ ಬೇಕು. Are you here? God has appointed profit to every labor. ಕರ್ತನು ಪ್ರತಿಯೊಂದು ಶ್ರಮೆಗೆ ಒಂದು ಲಾಭವನ್ನ ಇಟ್ಟಿದ್ದಾನೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? ಹಣ್ಣಿನಲ್ಲಿ ಬೀಜವನ್ನ ಇಟ್ಟಾತನು ಆತನೇ. एक फल में बीज को रखा हुआ परमेश्वर भी वही है. ಮನುಷ್ಯನಿಗೆ ಮನುಷ್ಯನ ಶ್ರಮೆಗೆ ಫಲವನ್ನ ಇಟ್ಟಾತನು और मनुष्य के काम के लिए एक फल भी रखे हुए परमेश्वर वही है. ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता है, ಪ್ರಾಯದ ಸಿಂಹಗಳಾದರೋ ಊಟವಿಲ್ಲದೆ ಹೋದಾವು, ಆದರೆ ಯೆಹೋವನ ನಂಬುವವರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. सिंह भी वो खाना नहीं इस तरह वो रह सकता है, लेकिन हालेलुया, प्रभु यहोवा के ऊपर भरोसा रखते हैं. ನಂಬಿಕೆಯಿಂದ ಶ್ರಮೆ ಪಡು. विश्वास के द्वारा तू परिश्रम कर. Sorry, put your trust in the Lord and labor. ನಿನ್ನ ನಂಬಿಕೆಯನ್ನು ಕರ್ತನ ಮೇಲಿಟ್ಟು ನೀನು ಶ್ರಮೆಯನ್ನು ಪಡು. You know, brother Franklin was testifying to me yesterday. ಮೊನ್ನೆ ದಿನ ಸಹೋದರ ಫ್ರಾಂಕ್ಲಿನ್ ಅವರು ನನಗೆ ಹೀಗೆ ಹೇಳ್ತಾ ಇದ್ರು. He started the tutorials. ಅವರು ಒಂದು ಟ್ಯೂಷನ್ ಕ್ಲಾಸ್ಗಳನ್ನು ಪ್ರಾರಂಭಿಸಿದ್ದಾರೆ. One lady came, ಒಬ್ಬ ಮಹಿಳೆ ಬಂದ್ರಂತೆ, and he offered him a very beautiful and a good fat offer. ಮತ್ತು ಅವರು ಒಂದು ಒಳ್ಳೆ ಒಂದು ದಪ್ಪನೆ ಒಂದು ಆಫರ್ ಅನ್ನು ಅವರಿಗೆ ಕೊಟ್ಟರು. Because her daughter is very dull in studies. ಯಾಕೆಂದ್ರೆ ಆ ಮಹಿಳೆಯ ಮಗಳು ಆ ವಿದ್ಯಾಭ್ಯಾಸದಲ್ಲಿ ತುಂಬಾ ಡಲ್ ಆಗಿದ್ದಾಳೆ. He was telling me she is in 10th standard but she doesn't know ABCDEFG. ಅವರು ಹೇಳ್ತಾ ಇದ್ರು ಅವರ ಮಗಳು 10ನೇ ತರಗತಿಯಲ್ಲಿ ಓದ್ತಾಳೆ, ಆದ್ರೂ ಕೂಡ ಅವರಿಗೆ ABCD ಅಷ್ಟು ಜ್ಞಾನ ಕೂಡ ಇಲ್ಲ. So brother Franklin was telling me, ಸಹೋದರ ಫ್ರಾಂಕ್ಲಿನ್ ಅವರು ನನಗೆ ಹೇಳ್ತಾ ಇದ್ರು, I was in the confusion ನಾನೊಂದು ಗೊಂದಲದಲ್ಲಿದ್ದೆ, whether I should take this student. ನಾನು ಆ ವಿದ್ಯಾರ್ಥಿಯನ್ನ ತಗೊಳ್ಬೇಕೋ ಇಲ್ವೋ ಅಂತ. Are you with me? ನಮ್ಮೊಟ್ಟಿಗಿದ್ದೀರಿ? But he took the risk. ಆದ್ರೆ ಅವರು ಆ ಒಂದು ರಿಸ್ಕ್ ಅನ್ನು ತಗೊಂಡ್ರು. How many months brother now? 3 months. ಈಗ 3 ತಿಂಗಳಾಗಿದೆ. ಮತ್ತು ಈಗ she is progressing so well. ಆ ಮಗು ಅದು ಬೆಳೀತಾ ಇದೆ. You know, all the fear of my brothers is gone. ನನ್ನ ಸಹೋದರರಿಗಿದ್ದಂತ ಎಲ್ಲ ಭಯವು ಈಗ ಹೊರಟು ಹೋಗಿದೆ. The mother is happy. ಆ ಮಗು ಹುಡುಗಿಯ ತಾಯಿಯು ಸಂತೋಷವಾಗಿದ್ದಾರೆ. The advertisement is advertising itself. ಮತ್ತು ಆ ಒಂದು ಅಡ್ವರ್ಟೈಸ್ಮೆಂಟ್ ತನ್ನಷ್ಟಕ್ಕೆ ತಾನೇ ಅದು ಹಬ್ಬುತ್ತಾ ಇದೆ. More students are coming. ಇನ್ನು ಅನೇಕ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. Because God will never break his promise. You labor, he will honor. ನೀವು ಪಡುವಂತ ಪ್ರಯಾಸಕ್ಕೆ ಪರಿಶ್ರಮಕ್ಕೆ ಕರ್ತನು ಆತನ ಪ್ರತಿಫಲ ಕೊಟ್ಟೇ ಕೊಡ್ತಾನ್ರಿ. Why? ಯಾಕೆ? That you may possess wealth. ಯಾಕಂದ್ರೆ ನೀವು ಆಸ್ತಿಯನ್ನು ಹೊಂದಿಕೊಳ್ಳಬೇಕು ಅಂತ. God said, I will make you a head and not the tail. ಕರ್ತನು ಹೇಳಿದನು, ನಾನು ನಿನ್ನನ್ನು ತಲೆಯಾಗಿ ಸ್ಥಾಪಿಸುವೆ ಹೊರತಾಗಿ ಬಾಲವಾಗಿ ಅಲ್ಲ ಅಂತ. Tell your neighbor, God will honor your labor. ನಿಮ್ಮ ಪಕ್ಕಕ್ಕಿದ್ದವರಿಗೆ ಹೇಳಿ, ಕರ್ತನು ನಿಮ್ಮ ಪ್ರಯಾಸಕ್ಕೆ ಫಲವನ್ನು ಕೊಡುತ್ತಾನೆ. Tell him, God will honor your labor. ನಿಮ್ಮ ಪಕ್ಕಕ್ಕಿದ್ದವರಿಗೆ ಹೇಳಿ, ಕರ್ತನು ನಿಮ್ಮ ಪ್ರಯಾಸಕ್ಕೆ ಫಲವನ್ನು ಕೊಡ್ತಾನೆ. Hallelujah. Hallelujah. Now, I'm not saying that everybody should be in job. ಪ್ರತಿಯೊಬ್ಬರು ಕೆಲಸದಲ್ಲಿ ಇರಬೇಕೆಂಬುದಾಗಿ ನಾನು ಹೇಳ್ತಾ ಇಲ್ಲ. There may be a situation you will not be able to be in job. ಬಹುಶಃ ಒಂದು ಪರಿಸ್ಥಿತಿ ಇರಬಹುದು, ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. Maybe you are at home. ಬಹುಶಃ ನೀವು ಮನೆಯಲ್ಲಿ ಇರಬಹುದು, helping the other partner who is in the job. ಕೆಲಸದಲ್ಲಿರುವಂತ ಇನ್ನೊಬ್ಬ ಸಹಪಾಠಿಗೆ ಸಹಾಯಕವಾಗಿ ನೀವು ಇರಬಹುದು. But can I encourage you with this? ಆದ್ರೆ ಇದರೊಟ್ಟಿಗೆ ನಿಮ್ಮನ್ನ ನಾನು ಉತ್ತೇಜನ ಪಡಿಸಲಾ? If this is applicable to the job, this is 100 times applicable to your labor in pain, in prayer. ಕೆಲಸಕ್ಕೆ ಒಂದು ಹೊಂದಾಣಿಕೆ ಆಗಿರುವುದಾಗಿದೆ, ಪ್ರಾರ್ಥನೆಯಲ್ಲಿ ನಿಮಗೆ ಇದು 100ಕ್ಕೆ 100%. The more you pray, ಎಷ್ಟು ಹೆಚ್ಚಾಗಿ ನೀವು ಪ್ರಾರ್ಥಿಸ್ತೀರೋ, the more you will receive. ಅಷ್ಟೇ ಹೆಚ್ಚಾಗಿ ನೀವು ಹೊಂದಿಕೊಳ್ತೀರಾ.
Amen. 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 Never say no to the labor. ಪ್ರಯಾಸಕ್ಕೆ ಕಷ್ಟಪಡೋದಕ್ಕೆ ಎಂದೂ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. You work. ನೀವು ಕೆಲಸ ಮಾಡ್ರಿ. Ask the Lord to give you the fair, fat profit. ಅದಕ್ಕೆ ಬರಬೇಕಾದಂತ ಸರಿಯಾದ ಒಂದು ಫಲವನ್ನ ಪ್ರತಿಫಲವನ್ನ ಕರ್ತನು ಕೊಡಲಿ ಎಂಬುದಾಗಿ ಕರ್ತನಲ್ಲಿ ಕೇಳಿರಿ. ಹಾಗೆಲ್ಲದೆ ಹೋದ್ರೆ write down Proverbs 14 verse 23. Open the Bible, put it before the Lord and say, God, you promised me if I labor you will give me the profit. Give me my profit. Pray day and night until he begin to bless you. ಜ್ಞಾನೋಕ್ತಿ 14ನೇ ಜ್ಞಾನೋಕ್ತಿಯ 23ನೇ ವಚನವನ್ನ ತೆರೆದು ಅದನ್ನ ಅರಿಕೆ ಮಾಡಿ ಕರ್ತನ ಮುಂದೆ ಹೇಳಿ, ಸ್ವಾಮಿ ನಿನ್ನ ವಾಕ್ಯ ಹೇಳ್ತದಲ್ಲ ನಮ್ಮ ಪ್ರಯಾಸಕ್ಕೆ ಪ್ರತಿಫಲ ಇದೆ ಅಂತ ಅದನ್ನ ಹೇಳುತ್ತಾ ಅರಿಕೆ ಮಾಡಿ ಪ್ರತಿದಿನ ಪ್ರಾರ್ಥನೆ. You are the profit of our labor. ನೀವೇ ಆ ಒಂದು ಪರಿಶ್ರಮದ ಫಲವಾಗಿದ್ದೀರಾ. He is the profit of that labor. ಆತನು ಆ ಒಂದು ಪರಿಶ್ರಮದ ಫಲವಾಗಿದ್ದಾನೆ. I am not ashamed to testify of brother Franklin. ಸಹೋದರ ಫ್ರಾಂಕ್ಲಿನ್ ಅವರ ಬಗ್ಗೆ ಸಾಕ್ಷಿ ಹೇಳೋದಕ್ಕಾಗಿ ನಾನು ನಾಚಿಕೊಳ್ಳುವುದಿಲ್ಲ. You know, every day ನೋಡ್ರಿ ಪ್ರತಿದಿನವೂ I asked Sister Mary, ನಾನು ಸಹೋದರಿ ಮೇರಿ ಅವರಿಗೆ ಕೇಳ್ತಾ give me ಇದ್ದೆ, his photograph. ನನಗೆ ಅವರ ಒಂದು ಫೋಟೋಗ್ರಾಫ್ ಅನ್ನು ಕೊಡಿ ಅಂತ. Every day ಪ್ರತಿದಿನವೂ I used to keep that photograph on my table. ನನ್ನ ಮೇಜಿನ ಮೇಲೆ ಆ ಒಂದು ಫೋಟೋಗ್ರಾಫ್ ಅನ್ನು ಇಡ್ತಾ ಇದ್ದೆ. And earnestly I used to pray. ಮತ್ತು ಯಥಾರ್ಥವಾಗಿ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೆ. Every day I used to lay my hands upon that photograph and I used to say, Lord, I want this man. ಪ್ರತಿದಿನ ನನ್ನ ಕೈಗಳನ್ನು ಆ ಫೋಟೋಗ್ರಾಫ್ ಮೇಲೆ ಇಟ್ಬಿಟ್ಟು ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರೇ ಈ ವ್ಯಕ್ತಿ ನನಗೆ ಬೇಕು. I did not know who he is. ಅವರು ಯಾರಂತ ಕೂಡ ಆ ದಿನಗಳಲ್ಲಿ I had ಗೊತ್ತಿರಲಿಲ್ಲ. never met him. ಅವರಿಗೆ ಇನ್ನೂ ನಾನು ಭೇಟಿ ಕೂಡ But I want to tell you, ಅದು ಒಂದು ವಿಷಯ, in the mercy of the Lord, ಕರ್ತನ ಕರುಣೆ ಅಡಿಯಲ್ಲಿ God touched him, ಕರ್ತನ ಅವರನ್ನ ಸ್ಪರ್ಶಿಸಿ turned him around ಅವರನ್ನ ಸಂಪೂರ್ಣವಾಗಿ and made him a ಬದಲಾಯಿಸಿದರು blessing to the church. ಮತ್ತು ಸಭೆಗೆ ಈ ದಿನ ಆಶೀರ್ವಾದವಾಗಿ Labor in prayer, ಪ್ರಾರ್ಥನೆಯಲ್ಲಿ ಪ್ರಯಾಸ ಪಡ್ರಿ, because there is a profit. ಯಾಕಂದ್ರೆ ಅಲ್ಲಿ ಒಂದು ಲಾಭ ಇದೆ. ಶ್ರಮೆ ಬೇಡ, ಅಲ್ಲಿ ಆಚರಣೆಗೆ ಶ್ರಮೆ ಬೇಡ. ಪ್ರಾಫಿಟ್ ಗೆ ಬೇಡ ಅಂತೀವಿ. ಶ್ರಮೆ ಬೇಕು ಅನ್ನುವಾಗ ಶ್ರಮೆ ಬೇಕು ಅನ್ನುವಾಗ ಪ್ರಾಫಿಟ್ ಅನ್ನು ಹೆಚ್ಚಿಸ್ತಾ ಇದ್ದೀವಿ. Hallelujah. Hallelujah. I said hallelujah. Hallelujah. Labor. ಪ್ರಯಾಸ ಪಡ್ರಿ. We are living in the world today where everybody is looking for easy money. ಈ ನಾವು ಎಂಥ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಅಂದ್ರೆ ಇಲ್ಲಿ ಎಲ್ಲಾ ಜನರು ಸುಲಭವಾಗಿ ಹಣ ಹೇಗ್ ಬರ್ತದೋ ಅಂತ ಅದನ್ನೇ ಎದುರು ನೋಡುವಂತವರು. But I want to tell you, ಆದ್ರೆ ನಾನು ಈ ಮಾತನ್ನ ಹೇಳುವುದಕ್ಕಾಗಿ ಬಯಸ್ತೇನೆ. ಸತ್ಯವೇದವು ಹೇಳ್ತದೆ, God gives his beloved one sleep. ದೇವರು ತನ್ನ ಪ್ರಿಯರಿಗೆ ಆತನು ನಿದ್ರೆಯನ್ನು ಕೊಡ್ತಾನೆ. You know why? ಯಾಕೆ ಗೊತ್ತ್ರಿ? Because the beloved one labors in obedience to his command. ಯಾಕಂದ್ರೆ ಕರ್ತನ ಪ್ರಿಯನು ಆತನ ವಾಕ್ಯಕ್ಕೆ ವಿಧೇಯನಾಗಿ ಮೊದಲು ಪ್ರತಿದಿನ ಪ್ರಯಾಸ ಪಡೋದ್ರಿಂದ ನಿದ್ದೆ ತಾನೇ ಬಂದ್ಬಿಡ್ತದೆ. ಅದು ದೇವರ ಆಶೀರ್ವಾದ. Amen. 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 Number 2. ಎರಡನೇದಾಗಿ Very important. ಅತಿ ಪ್ರಾಮುಖ್ಯವಾದ Proverbs chapter 21 verse 20. 21ನೇ ಜ್ಞಾನೋಕ್ತಿಯ 20ನೇ ವಚನ. Proverbs 21:20. 21ನೇ ಜ್ಞಾನೋಕ್ತಿಯ 20ನೇ ವಚನ. I am leaving it from the Living Bible. ನಾನು ಲಿವಿಂಗ್ ಬೈಬಲ್ ಇಂದ ಓದ್ತಾ ಇದ್ದೇನೆ. The wise man saves for the future, but the foolish man spends whatever he gets. ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು. ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿ ಬಿಡುವನು. ಏನ್ ಮಾಡ್ಬಿಡ್ತಾನೆ? ಯಾರು ಹೇಳ್ತಾ ಇಲ್ಲ ನೋಡ್ರಿ, ಯಾರು ಒಂದ್ ಪಿಟ್ಟು ಹೇಳ್ತಾ ಇಲ್ಲ ನೋಡ್ರಿ, ಉತ್ತರ ಕೊಡ್ತಾ ಇಲ್ಲ. ಜ್ಞಾನವಂತನ ಮನೆಯಲ್ಲಿ ज्ञानी के घर में ಎಣ್ಣೆಯು तेल जो है श्रेष्ठ संपत्तु ಅಂತ और श्रेष्ठ निधि जो है आमेन वो हमेशा रहता है. आमेन आमेन. But in the house of the fool, ಆದ್ರೆ ಮೂರ್ಖನ ಜ್ಞಾನಹೀನನ ಮನೆಯಲ್ಲಿ whatever is there, everything he'll swallow. ಏನೆಲ್ಲ ಇದೆಯೋ ಅದನ್ನೆಲ್ಲ ಆತನು ನುಂಗಿ ಬಿಡುವನು. Amen. Amen. I will tell you like this. ನಾನು ಅದನ್ನ ಹೀಗೆ ವಿಸ್ತರಿಸ್ತೇನೆ. Some people, I'm not nobody of you. ನಿಮ್ಮಲ್ಲಿ ಯಾರು ಅಲ್ಲ, ಆದ್ರೆ some people outside. ಕೆಲವು ಹೊರಗಡೆ ಜನ. You know, one day ಒಂದು ದಿನ a neighbor bought Mercedes. ಒಬ್ಬ ನೆರೆಯವರು ಮರ್ಸಿಡೀಸ್ ಅನ್ನು ತಕೊಂಡು ಬಂದ್ರು. And then in the afternoon, ಮತ್ತು ಮಧ್ಯಾಹ್ನ the discussion started in the apartment, not in KHB apartment. KHB ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲ, ಅದು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ಎಲ್ಲೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಚರ್ಚೆ ಪ್ರಾರಂಭ ಆಯಿತು. The next house owner, ಅಲ್ಲಿ ಇನ್ನೊಂದು ಮನೆಯ ಯಜಮಾನರು, he said to his son, ಅವರು ತಮ್ಮ ಮಗನನ್ನ ಕಳಿಸ್ತಾರೆ, tomorrow ನಾಳೆ BMW should be in front of my house. ನನ್ನ ಮನೆ ಎದುರುಗಡೆ BMW ಇರಬೇಕು. ನೀ ಏನು ಮಾಡ್ತೀಯೋ ಮಾಡು, ನೀನೇನ್ ಮಾಡ್ತೀಯೋ ಮಾಡು. ಪಕ್ಕದ ಮನೆಗೆ ಮರ್ಸಿಡೀಸ್ ಬಂದಿದೆ, ನಮ್ಮ ಮನೆ ಅಂಗಳದಲ್ಲಿ बगल के घर में मर्सिडीज आया है तो मेरे घर के सामने BMW आना है.
Are you listening to me? ನಮ್ಮನ್ನ ಕೇಳಿಸ್ಕೊತಾ ಇದ್ದೀರಾ? That's what the Bible is saying. ಅದಕ್ಕೋಸ್ಕರ ತಾನೇ ಬೈಬಲ್ ಇಲ್ಲಿ ಹೀಗೆ ಹೇಳ್ತಾ ಇದೆ. Celebrate. ಸಂತೋಷ ಪಡ್ರಿ. Because God has blessed you. ಯಾಕಂದ್ರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾನಲ್ಲ. You have a right to celebrate. ನೀವು ಸಂಭ್ರಮ ಪಡುವ ಅಧಿಕಾರ ನಿಮಗಿದೆ. For the Lord has blessed you. ಯಾಕಂದ್ರೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. But don't burn it up. ಆದ್ರೆ ಅದನ್ನೆಲ್ಲ ನಾಶವಾಗುವ ಹಾಗೆ ಅದನ್ನ ಪೂರ್ತಿ ಸುಟ್ಟು ಹಾಕಬೇಡ್ರಿ. Can we go step by step into ನಾವು it ಹಂತ now? ಹಂತವಾಗಿ ಇನ್ನು ವಾಕ್ಯದಲ್ಲಿ ಮುಂದುವರಿಯೋಣವು. Now the Bible is saying, ಇಲ್ಲಿ ಬೈಬಲ್ ಹೇಳ್ತಾ ಇದೆ, in the wise man's house ಜ್ಞಾನಿಯ ಮನೆಯಲ್ಲಿ there is treasure. ಅಲ್ಲಿ ಶ್ರೇಷ್ಠ ಸಂಪತ್ತು ಇರುವುದು. You know, there was a time ಒಂದು ಸಮಯ ಹೀಗಿತ್ತು, people first used to collect money. ಜನ ಮುಂಚೆ ಅವರು ಹಣವನ್ನ ಕೂಡಿಸ್ತಾ ಇದ್ರು. Then they used to go to the market on Christmas and buy something nice. ಆ ನಂತರ ಮಾರ್ಕೆಟ್ಗೆ ಹೋಗಿ ಕ್ರಿಸ್ಮಸ್ಗೋಸ್ಕರ ಎಲ್ಲ ಒಳ್ಳೆ ಉಡುಗೊರೆಗಳನ್ನ ತಗೊಳ್ತಾ ಇದ್ರು. Now everything is ulta. ಈಗೆಲ್ಲ ಉಲ್ಟಾ ಆಗ್ಬಿಟ್ಟಿದ್ರಿ. Now we have cards. But now, ಆದ್ರೆ ಈಗ first they buy. ಮೊದಲು ಅವರು ಖರೀದಿಸ್ತಾರೆ. Then even if they want to leave the job, they cannot leave now because they have to pay back the loan. ಕೆಲಸ ಬಿಡುವಂತ ಪರಿಸ್ಥಿತಿ ಇದ್ರೂ ಕೂಡ ಬಿಡುವುದಿಲ್ಲ, ಯಾಕಂದ್ರೆ ಸಾಲ ನೀಗಿಸಬೇಕಾಗಿದೆ. I met a couple. ನಾನೊಬ್ಬ ದಂಪತಿಗಳಿಗೆ ಭೇಟಿಯಾದೆ. They came and after the meeting they came and asked me to pray. ಅವರು ಮೀಟಿಂಗ್ ಮುಗಿದ ಮೇಲೆ ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ I said, what to ಕೇಳ್ಕೊಂಡ್ರು. pray for? ನಾನು ಅವ್ರಿಗೆ ಕೇಳಿದೆ, ಯಾವ್ದಕ್ಕೋಸ್ಕರ ಪ್ರಾರ್ಥಿಸಿಲ್ರಿ? Pastor, please pray. We have a loan. ಅವ್ರು ಹೇಳಿದ್ರು, ಸಭಾಪಾಲಕರೇ ನಮ್ಗೆ ಸಾಲ ಇದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. This year we want to get rid of loan. ಈ ವರ್ಷ ನಾವು ಆ ಸಾಲದಿಂದ ಹೊರ ಬರಬೇಕು. And as I laid my hands to pray for them, ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ನನ್ನ ಕರಗಳನ್ನ ಚಾಚಿದಾಗ I felt something in my spirit. I took back my hand and I asked them for why you made the loan. ನಾನು ನನ್ನ ಆತ್ಮದಲ್ಲಿ ಏನೋ ಒಂದು ಸಂಗತಿ ಅನುಭವ ನನಗಾಯ್ತು. ನನ್ನ ಕೈಗಳನ್ನ ಹಿಂದಕ್ಕೆ ತಕೊಂಡು ನಾನು ಹೇಳಿದೆ, ಯಾಕೆ ನೀವು ಸಾಲ ಮಾಡಿದ್ರಿ? What they said shocked me. ಅವರು ಯಾವ ಮಾತನ್ನ ಹೇಳಿದ್ರು ಅದನ್ನ ಕೇಳಿ ನನಗೆ You know what they ಆಶ್ಚರ್ಯವಾಯ್ತು. said? ಅವ್ರು ಏನಂತ ಹೇಳಿದ್ರು ಗೊತ್ತಾ? Pastor, ಸಭಾಪಾಲಕರೇ, there was a scheme running in our bank. ನಮ್ಮ ಬ್ಯಾಂಕ್ ನಲ್ಲಿ ಒಂದು ಸ್ಕೀಮ್ ನಡೀತಾ ಇತ್ತು. In the bank where we have our account. ನಮಗೆ ಅಕೌಂಟ್ ಇರುವ ಆ ಒಂದು ಬ್ಯಾಂಕಿನಲ್ಲಿ Our bank lady called me ನಮ್ಮ ಬ್ಯಾಂಕಿನ ಒಬ್ಬ ಮಹಿಳೆಯರು ನನಗೆ and ಕರೆದ್ರು. she said, ಮತ್ತೆ ಅವ್ರು ಹೇಳಿದ್ರು, a easy loan we are giving to our exclusive customers. These are very powerful words used in the business term today. ಈ ದಿನಗಳಲ್ಲಿ Dangerous words. ಬಿಸಿನೆಸ್ ಗಂಭೀರವಾದಂತಹ ಮಾತುಗಳು ಅವರು ಈ ರೀತಿಯಾಗಿ ಹೇಳಿದ್ರು. ಕಾಲ್ ಮಾಡಿ ವಿಶೇಷವಾದಂತಹ ನಮ್ಮ ಅತಿ ಪ್ರಾಮುಖ್ಯವಾದಂತ ಕಸ್ಟಮರ್ ಗಳಿಗೆ ಕೆಲವೊಂದು ಸೀಮಿತವಾದಂತ ಯೋಜನೆ ಇಟ್ಟಿದ್ದೀವಿ. Are you listening to me? ಕೇಳ್ತಾ ಇದ್ದೀರಾ? You are the child of God. ನೀವಾದ್ರೂ ದೇವರ ಮಕ್ಕಳಾಗಿದ್ದೀರಾ. What you are earning is yours. ನೀವು ಏನನ್ನ ಸಂಪಾದಿಸ್ತಾ ಇದ್ದೀರೋ ಅದು ನಿಮಗೆ ಸಂಬಂಧಪಟ್ಟ. You shouldn't be deceived about your income. ನಿಮ್ಮ ಒಂದು ಆದಾಯದ ಬಗ್ಗೆ ನೀವು ಮೋಸಗೊಳಗಾಗಬಾರದು. You don't live by the schemes they are offering you. You live by the promise and the instructions that the Lord has given you. ಅವರು ಕೊಡ್ತಾ ಇರುವಂತ ಸ್ಕೀಮ್ ಅನುಗುಣವಾಗಿ ನೀವು ಜೀವನ ಮಾಡಬಾರ್ದ್ರಿ, ಆದ್ರೆ ದೇವರ ವಾಕ್ಯಗಳ ಮೂಲಕವಾಗಿ ನೀವು ಜೀವಿಸಬೇಕು. So they said, what was the scheme? ನಾನು ಅವ್ರಿಗೆ ಕೇಳಿದೆ, ಆ ಸ್ಕೀಮ್ ಎಂಥದ್ದು? Man said, Pastor, ಅವ್ರು ಹೇಳಿದ್ರು, ಸಭಾಪಾಲಕರೇ, it was a holiday package. ಅದೊಂದು ಹಾಲಿಡೇ ಪ್ಯಾಕೇಜ್ ಆಗಿತ್ತು. So what holiday package? ಅದೆಂಥದ್ದು ಅಂತ ಕೇಳಿದೆ. Pastor, they were giving us the loan, easy loan for holiday. ಅವ್ರು ಹೇಳ್ತಾ ಇದ್ರು, ಸುಲಭವಾಗಿ ರಜೆಯನ್ನು ಆಚರಿಸುವುದಕ್ಕಾಗಿ ಅವರು ಸಾಲ ಕೊಡ್ತಾ ಇದ್ರಂತೆ. So what did he do? ಅದಕ್ಕೆ ಇವ್ರೇನ್ ಮಾಡಿದ್ರಂದ್ರೆ, Took the loan and went with his family to Kashmir. ಇವರು ಸಾಲ ತಕೊಂಡ್ಬಿಟ್ಟು ಕುಟುಂಬದೊಟ್ಟಿಗೆ ಕಾಶ್ಮೀರ್ಗೆ ಹೋದ್ರು. Now the cold is come in Bangalore. ಈಗ Kashmir cold has entered his house now. ಈಗ ಆ ಒಂದು ಕಾಶ್ಮೀರಿನ ಚಳಿ ಅವರ ಮನೆಯನ್ನು ಪ್ರವೇಶಿಸಿದೆ. The Lord never meant that. ಕರ್ತನು ಅದರ ಬಗ್ಗೆ ಹಾಗೆ And ಹೇಳ್ತಾ I'm not trying to criticize somebody. ಮತ್ತು ಯಾರನ್ನಾದ್ರೂ ನಾನು ಇಲ್ಲಿ ಟೀಕಿಸ್ತಾ ಇಲ್ಲ. I'm trying to understand. It's never too late to change our ways. ನಮ್ಮ ಮಾರ್ಗಗಳನ್ನ ಬದಲಾಯಿಸುವುದಕ್ಕಾಗಿ ಇನ್ನೂ ಹೆಚ್ಚು ತಡವಾಗಿಲ್ಲ ರೀ. But at the same time, ಅದೇ ಗಳಿಗೆಯಲ್ಲಿ I read a news in a magazine. ಒಂದು ಮ್ಯಾಗಝಿನ್ ನಲ್ಲಿ ನಾನು ಒಂದು ವಾರ್ತೆಯನ್ನ ಕೇಳಿದೆ. There is one old couple in Bangalore. ಬ್ಯಾಂಗ್ಳೂರ್ನಲ್ಲಿ ಒಬ್ಬ ವಯಸ್ಸಾದಂತ ದಂಪತಿಗಳಿದ್ದಾರೆ. They sell chai. ಅವರು ಚಹಾ ಮಾರಾಟ ಮಾರುವಂತರು. And have you read that article? This old couple, ಈ ವಯಸ್ಸಾದಂತ ದಂಪತಿಗಳು, they work whole year. ಅವರು ಇಡೀ ವರ್ಷ ಕೆಲಸ ಮಾಡ್ತಾರೆ. They collect money. ಹಣ ಕೂಡಿಸ್ತಾರೆ. And they have a strange hobby. ಮತ್ತು ಅವರಿಗೆ ಒಂದು ವಿಚಿತ್ರವಾದ ಒಂದು ರೂಢಿ. Their hobby is, ಅವರ ಆ ಒಂದು ಆಸಕ್ತಿ ಏನಂದ್ರೆ, they want to see different nations. ಅವರು ಬೇರೆ ಬೇರೆ ದೇಶಗಳನ್ನ ನೋಡ್ಬೇಕನ್ನುವಂತ ಆಸೆ. So whole year they work. ಇಡೀ ವರ್ಷ ಕೆಲಸ ಮಾಡ್ತಾರೆ. They collect the money. ಅವರು ಹಣ ಕೂಡಿಸ್ತಾರೆ. And they visit countries. ಮತ್ತು ದೇಶಗಳಿಗೆ ಅವರು ಭೇಟಿ ಕೊಡ್ತಾರೆ. And because their news came even in the magazines in Karnataka. ಒಂದು ವಾರ್ತೆ ಕರ್ನಾಟಕದ ಒಂದು ವಾರ್ತಾ ಪತ್ರಿಕೆಗಳಲ್ಲಿ ಕೂಡ ಮ್ಯಾಗಝಿನ್ಗಳಲ್ಲಿ There is somebody ಅಲ್ಲಿ ಯಾರೋ ಒಬ್ಬರು ಇದ್ದಾರೆ who do not know Jesus. ಅವರಿಗೆ ಯೇಸುವಿನ ಬಗ್ಗೆ ಗೊತ್ತಿಲ್ಲ. They sell just a chai.
ಚಹಾ ಮಾರಾಟ ಮಾಡುವಂತವರು, but they have enough knowledge to not to take loan. ಅದೇ ಸಾಲ ನಾನು ತಗೊಳ್ಬಾರ್ದು ಅನ್ನುವಂತ ಒಂದು ಸರಿಯಾದ ಪರಿಜ್ಞಾನ ಅವರಿಗಿದೆ. Collect the money, ಹಣ ಕೂಡಿಸ್ತಾರ್ರಿ, they labor, ಪರಿಶ್ರಮ ಪಡ್ತಾರೆ, they gather, ಒಟ್ಟಿಗೆ ಬರ್ತಾರೆ, then they use it. ಮತ್ತು ಅದನ್ನ ಒಟ್ಟುಗೂಡಿಸಿ But here is somebody ಆದ್ರೆ ಇಲ್ಲಿ ಇನ್ನೊಬ್ಬರು knows Jesus, ಯೇಸುವಿನ ಬಗ್ಗೆ has ಗೊತ್ತು, the Bible, ಬೈಬಲ್ ಕೂಡ ಇದೆ, but doesn't know how to follow it. ಆದ್ರೆ ಅದನ್ನ ಹೇಗೆ ಹಿಂಬಾಲಿಸಬೇಕನ್ನುವಂಥದ್ದು ಗೊತ್ತಿಲ್ಲ. Now, note it. ಈಗ ಇದನ್ನ I'm ಜ್ಞಾಪಕದಲ್ಲಿ not ಇಟ್ಕೊಳ್ರಿ. talking against taking loan, ಸಾಲ ತಕೊಳ್ಳೋದ್ರ ವಿರುದ್ಧವಾಗಿ ನಾನು ಮಾತನಾಡ್ತಾ ಇಲ್ಲ, but I'm talking about falling in the trap. ಆದ್ರೆ ಆ ಒಂದು ಮೋಸಕರವಾದಂತಹ ಒಂದು ಗುಂಡಿಯಲ್ಲಿ ಬೀಳುವುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. Many offers will come, ಅನೇಕ ಆಫರ್ಗಳು ಬರ್ತವೆ, but you be careful ಆದ್ರೆ ನೀವಾದ್ರೂ ಎಚ್ಚರಿಕೆಯಿಂದ ಇರ್ರಿ. whether you're going to walk in the principles of the Bible, ಬೈಬಲಿನ ಒಂದು ಪ್ರಿನ್ಸಿಪಲ್ಗಳ ಮೂಲಕವಾಗಿ ನೀವು ಜೀವಿಸ್ತೀರೋ, or by the easy enjoyment that you want to ಆದ್ರೆ enjoy. ನಿಮಗೆ ಅಥವಾ ನಿಮಗೆ ಬೇಕಾದಂತ ಸುಲಭವಾದ ಸುಖಗಳ Because the ಮೂಲಕ Bible ನೀವು ಜೀವಿಸ್ತೀರಿ. says ಯಾಕಂದ್ರೆ ಸತ್ಯವೇದ in ಹೇಳ್ತದೆ, book of Proverbs chapter 30:25, ಅದರ 25ನೇ ವಚನ, Proverbs 30:25, ants they aren't strong but they store up food all summer. ಇರುವೆಗಳು ದುರ್ಬಲ ಜಾತಿಯವ ಇರುವೆಗಳು ದುರ್ಬಲ ಏನಂತೆ ಏನು ಹೇಳ್ತಾ ಇಲ್ಲ ಅಲ್ರಿ, ಏನು ಹೇಳ್ತಾ ಇಲ್ಲ. ಇರುವೆಗೆ ಆನೆ ಬಲ ಇಲ್ಲ, ಇರುವೆಗೆ ಆನೆ ಬಲ ಇಲ್ಲ. ದುರ್ಬಲವಾದ ಇರುವೆ ನೋಡಿ ಏನ್ ಹೇಳ್ತದೆ, ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಹನಿ ಮಾಡಿಕೊಳ್ಳುವವು. ಆಮೆನ್. ಆಮೆನ್. Proverbs 6:8, 6ನೇ ಜ್ಞಾನೋಕ್ತಿ 8ನೇ ವಚನ, ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು. ಆಮೆನ್. Hallelujah. Hallelujah. Now look at what the Bible is saying. I am also learning with you. ನಾನು ಕೂಡ ನಿಮ್ಮೊಟ್ಟಿಗೆ ಕಲಿತಾ ಇದ್ದೇನೆ. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ ನೋಡಿ. Whatever little loan I have, I said this is my last in my life. ನನ್ನ ಜೀವಿತದಲ್ಲಿ ಏನೆಲ್ಲ ಸ್ವಲ್ಪ ಪುಟ್ಟ ಚಿಕ್ಕ ಒಂದು ಸಾಲ ಇತ್ತು, ನಾನು ಕರ್ತನಿಗೆ ಹೇಳಿದೆ, ಕರ್ತನೇ ಇದೇ ಕೊನೆ ಎಂಬುದಾಗಿ. And when that heard that in this room the most happiest person is my wife. ಮತ್ತು ಅದನ್ನ ಕೇಳಿದಂತ ಇರುವ ಕೋಣೆಯಲ್ಲಿ ಅತಿ ಸಂತೋಷ ಪಡುವಂತ ವ್ಯಕ್ತಿ ಅಂದ್ರೆ ಅದು ನನ್ನ ಹೆಂಡತಿ. The Bible says look at the ants. Somebody say ants. ಸತ್ಯವೇದ ಹೇಳ್ತದೆ ಇರುವೆಗಳನ್ನ ನೋಡಿ. They are weak. ಅವು ಬಲಹೀನವಾಗಿವೆ. But their brain is so clever. ಆದ್ರೆ ಅವುಗಳ ಮಿದುಳು ತುಂಬಾ ಜಾಣವಾದ. They gather in the summer. ಅವು ಸುಗ್ಗಿ ಕಾಲದಲ್ಲಿ ಕೂಡಿಸ್ತವೆ. They gather sufficient in the summer. ಬೇಸಿಗೆಯಲ್ಲಿ ಬೇಕಾಗುವಷ್ಟು ಕೂಡಿಸ್ತವೆ. You see in the summer. ನೋಡ್ರಿ ಬೇಸಿಗೆಯಲ್ಲಿ ಎಲ್ಲಿ ನೋಡ್ತೀರಾ ಅಲ್ಲಿ ಇರುವೆಗಳು ಬಂದ್ಬಿಡ್ತವೆ. जहां देखते हो वहां पे वो चिड़िया आ जाते हैं. ಕೆಲವರು ಅದರ ಮೇಲೆ ಸೀಮೆ ಎಣ್ಣೆ ಹಾಕ್ತಾರೆ. कुछ लोग उसके ऊपर केरोसिन डालते हैं. ಇನ್ನು ದಯೆ ಇರೋರಲ್ಲಿ ಸ್ವಲ್ಪ ಸಕ್ಕರೆ ಇಟ್ಬಿಡ್ತಾರೆ, ತಿಂದು ಹೋಗ್ಬಿಟ್ಟು ಮತ್ತೆ ಬರಬಾರ್ದು ಅಂತ. दिखाते हैं उनको थोड़ा शक्कर डालते हैं. ನಾವು ಚಿಕ್ಕವರಿರುವಾಗ ಅದರಲ್ಲಿ DDT ಹಾಕ್ತಾ ಇದ್ರು, ಪಾಪ ಗವರ್ನಮೆಂಟ್ ನವರು ಅದನ್ನ ಬಂದ್ ಮಾಡ್ಬಿಟ್ರು ಇರುವೆಗಳ ಸಲುವಾಗಿ. लेकिन हम लोग जब छोटे थे तभी उसके ऊपर DDT डालते थे और ಆದ್ರೆ ಈಗ ಮಳೆಗಾಲದಲ್ಲಿ लेकिन जब बारिश का दिन रहता ಒಂದು ಇರುವೆ ಕಾಣಲ್ಲ. ಒಂದಾದ್ರೂ ಕಾಣುತ್ತಾ? कहीं पे चिड़िया ಒಂದು ಕಾಣಲ್ಲ. एक भी दिखाई नहीं देता. ಪ್ರಸಂಗಿಗಳ ಪುಸ್ತಕ ಹೇಳ್ತದೆ, लेकिन प्रसंगियों का पुस्तक ನಿನ್ನ कहता है ಕೈಯಲ್ಲಿ ಸಿಕ್ಕಿದ್ದನ್ನೆಲ್ಲ ಪರಿಶ್ರಮದಿಂದ ಅದನ್ನ ಪೂರೈಸು, ಏಕೆಂದ್ರೆ ನೀನು ಹೋಗುವಂತ ಸಮಾಧಿಯಲ್ಲಿ ನಿನಗೆ ಕೆಲಸವೇ ಇಲ್ಲ. तेरे हाथ में जो कुछ भी मिला है उसको प्रयास से तू उसके लिए काम कर, क्योंकि जहाँ पे तू जाने वाला है वहाँ पे तुझे कुछ भी काम नहीं They रहेगा. gather all through the summer. ಇರುವೆಗಳು ಬೇಸಿಗೆ ಕಾಲದಲ್ಲಿ ಎಲ್ಲವನ್ನು ಕೂಡಿಸ್ತವೆ. And when the rain, ಆದ್ರೆ ಮಳೆಗಾಲದಲ್ಲಿ, during the winter, ಹೌದು ಚಳಿಗಾಲದಲ್ಲಿ, you don't even know where they are. ಆ ಇರುವೆಗಳು ಎಲ್ಲಿವೆ ಅಂತ ಕೂಡ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. Nicely eating in their dens. ಚೆನ್ನಾಗಿ ಅವು ಗುಹೆಯಲ್ಲಿ ಕುಳಿತುಕೊಂಡ್ಬಿಟ್ಟು ತಿಂತಾ ಇರ್ತವೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? One fact about polar bear. ಒಂದು ಪೋಲಾರ್ ಕರಡಿಯ ಬಗ್ಗೆ ಇದ್ದಂತ ಒಂದು ನಿಜ ಸಂಗತಿ. You know one fact about polar bear. ಕೋಲಾರ್ ಕರಡಿಯ ಬಗ್ಗೆ ಇದ್ದಂತ ಒಂದು ಸಂಗತಿ ಮಾತು. You know all through the summer. ಅದು ಎಲ್ಲಾ ಒಂದು ಬೇಸಿಗೆ ಕಾಲದಲ್ಲಿ It eats as much as possible. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಅದು ತಿಂತದೆ. And it increases its weights. ಮತ್ತು ತನ್ನ ಭಾರವನ್ನ ಹೆಚ್ಚು ಮಾಡ್ಕೊಳ್ತದೆ. Adds a fat. ಒಂದು ಫ್ಯಾಟ್ ಅನ್ನ ಕೂಡಿಸ್ಕೊಳ್ತದೆ. And when the winter comes, ಚಳಿಗಾಲ ಬರುವಾಗ, you know in the Iceland, ಆ ಒಂದು ಹಿಮ ಬೀಳುವ ಸ್ಥಳದಲ್ಲಿ winter is very cruel. ಅಲ್ಲಿ ತುಂಬಾ ಅತಿಯಾಗಿ ಚಳಿ ಇರ್ತದ್ರಿ. And during the winter, ಮತ್ತು ಚಳಿಗಾಲದಲ್ಲಿ for 3 full months, 3 ತಿಂಗಳವರೆಗೆ polar bear doesn't come out of its cave. ಪೋಲಾರ್ ಕರಡಿಯು ಅದು ತನ್ನ ಗುಹೆಯಿಂದ ಹೊರಗಡೆ ಬರುವುದೇ ಇಲ್ಲ. 3 months. 3 ತಿಂಗಳವರೆಗೆ. It has collected so much fat. ಅದು ಇಷ್ಟೊಂದು ಫ್ಯಾಟ್ ಅನ್ನು ಕೊಬ್ಬನ ಕೂಡಿಸಿದೆ ಅಂದ್ರೆ It doesn't need to eat next 3 months. ಈಗ ಮುಂದೆ 3 ತಿಂಗಳವರೆಗೆ ಅದಕ್ಕೆ ಯಾವ ಆಹಾರ ತಿನ್ನೋ ಅವಶ್ಯಕತೆ ಇಲ್ಲ. All through the winter. ಎಲ್ಲ ಚಳಿಗಾಲ. All through the winter. ಪೂರ್ತಿ ಚಳಿಗಾಲದ It is ದಿನಗಳು.
locked up inside. ಅದು ಗುಹೆ ಒಳಗಡೆನೇ ಇರ್ತದೆ. What, I want to ask you this question. ಈ ಪ್ರಶ್ನೆನ ನಿಮ್ಮೆಲ್ಲರಿಗೆ ಕೇಳುವುದಕ್ಕಾಗಿ ಬಯಸ್ತೇನೆ. What if ಒಂದು ವೇಳೆ it doesn't eat in the summer? ಒಂದು ವೇಳೆ ಅದು ಬೇಸಿಗೆ ಕಾಲದಲ್ಲಿ ಏನು ತಿನ್ನಲೇ ಇಲ್ಲ The ಅಂದ್ರೆ, bear ಆ ಕರಡಿಯು that doesn't collect food in summer, ಬೇಸಿಗೆಯಲ್ಲಿ ಚೆನ್ನಾಗಿ ತಿನ್ನದೇ ಇರುವಂತಹ ಕರಡಿಯು, the bear that does not put on weight in summer, ಬೇಸಿಗೆಯಲ್ಲಿ ತನ್ನ ಭಾರವನ್ನ ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಆಗದ ಇರದಂತಹ ಕರಡಿಯು, that year ಆ ವರ್ಷ it doesn't make it through the winter. ಅದು ಆ ಚಳಿಗಾಲವನ್ನ ಪೂರ್ತಿ ದಾಟ್ಲಿಕ್ಕೆ ಆಗುವುದೇ ಇಲ್ಲ. It dies. ಅದು ಸತ್ತು ಹೋಗುತ್ತೆ. It is the law of nature. ಅದು ನಿಸರ್ಗದ ಒಂದು ನಿಯಮ. Are you with me? ನಮ್ಮೊಟ್ಟಿಗೆ ಇದ್ದೀರಿ? Are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ Are you ಇದ್ದೀರಾ? listening to me? ಎಲ್ಲರೂ ಕೇಳ್ತಾ Are ಇದ್ದೀರಿ? you listening to me? ನಮ್ಮನ್ನ ಕೇಳಿಸ್ಕೊಳ್ತಾ In ಇದ್ದೀರಾ? your income, in our income, ನಮ್ಮ ಒಂದು ಆದಾಯದಲ್ಲಿ there is a portion. ಒಂದು ಭಾಗ, ಒಂದು ಪಾಲು The Lord has appointed it. ಕರ್ತನು ತಾನೇ ಅದನ್ನ ನೇಮಿಸಿದ್ದಾನೆ. And He says, ಮತ್ತು ಆತನು ಹೇಳಿದನು, save it. ಅದನ್ನ ನೀವು ಕೂಡಿಡ್ರಿ. Save it. ಅದನ್ನ ಕೂಡಿಸಿಡ್ರಿ. Somebody say save it. ಯಾರಾದ್ರೂ ಹೇಳ್ರಿ ಕೂಡಿಸಿಡು. Somebody say save it. ಕೂಡಿಸಿಡು. Somebody say save it. ಕಾಯ್ದಿಡು. And the Bible is saying to do so. ಮತ್ತು ಸತ್ಯವೇದವು ಹಾಗೆ ಮಾಡು ಅಂತ ಕೂಡ ಹೇಳ್ತಾ ಇದೆ. Are you with me? ನಮ್ಮೊಟ್ಟಿಗಿದ್ದೀರಾ? Are you with me? You know, some people in the name of faith, ಕೆಲವು ಜನರು ನಂಬಿಕೆಯ ಮಾತಾಗಿ ಇದನ್ನ, or in the name of I met a person, ನಾನೊಬ್ಬ ವ್ಯಕ್ತಿಗೆ ಭೇಟಿಯಾದೆ. and one of the boy was going to pay the insurance policy, ಒಬ್ಬ ಹುಡುಗ ಆತನ ಇನ್ಶೂರೆನ್ಸ್ ಪಾಲಿಸಿಯನ್ನ ಕಟ್ಟಬೇಕಾಗಿತ್ತು. and we have a LIC, ಮತ್ತು ನಮ್ಮಲ್ಲಿ LIC ಜನ ಇದ್ದಾರೆ. so the other person said, ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಹೀಗೆ ಹೇಳಿದ್ರು, it is an unbelief. ಅದು ಒಂದು ನಂಬಿಕೆಗೆ ಯೋಗ್ಯವಾದಂತದ್ದಲ್ಲ. People who don't believe in Jesus, ಯೇಸುವಿನ ಮೇಲೆ ನಂಬಿಕೆ ಇಡದಂತ they ಜನ, do LIC. ಅವರುಗಳು LIC ಮಾಡ್ತಾರೆ. ಅಷ್ಟೇ ಬೇಕಿತ್ತು. ಉತ್ತಾ ಹಿ ಕಾಫಿ ಥಾ. I brought them into the office. ನಾನು ಅವ್ರನ್ನ ಆಫೀಸ್ಗೆ ಕರ್ಕೊಂಡು ಬಂದೆ. I began to talk to them. ಅವರೊಟ್ಟಿಗೆ ಮಾತನಾಡೋದಕ್ಕಾಗಿ ಪ್ರಾರಂಭಿಸಿದೆ. I said, look at the Bible says. ನಾನು ಅವ್ರಿಗೆ ಹೇಳಿದೆ, ಸತ್ಯವೇದ ಏನ್ ಹೇಳ್ತದೆ ನೋಡ್ರಿ. Even the ants have a knowledge that they should save. ಒಂದು ಇರುವೆಗಳಿಗೂ ಕೂಡ ಕೂಡಿಸಿಡಬೇಕನ್ನುವಂತ ಜ್ಞಾನ ಇದೆ. Amen. Amen. The animals have the knowledge. ಪ್ರಾಣಿಗಳಿಗೂ ಕೂಡ ಜ್ಞಾನ ಇದೆ. But look at what the Bible says. ಆದರೆ ಬೈಬಲ್ ಏನು ಹೇಳ್ತಾ ಇದೆ In the ನೋಡ್ರಿ. house of the wise, ಜ್ಞಾನಿಯ ಮನೆಯಲ್ಲಿ there is treasure. ಅಲ್ಲಿ ಸಂಪತ್ತು, ಶ್ರೇಷ್ಠ ಸಂಪತ್ತುಗಳಿವೆ. fool ಆದರೆ ಜ್ಞಾನಹೀನನು eats it all. ಅದನ್ನೆಲ್ಲ ನುಂಗಿ ಬಿಡ್ತಾನೆ. I hope it's helping you a little today. ನಾನು ಅನ್ಕೋತೇನೆ ಈ ದಿನ ಇದು ನಿಮಗೆ ಸ್ವಲ್ಪವಾದ್ರೂ ಸಹಾಯವಾಗ್ತಾ ಇದೆ Let's ಅಂತ. not do that. ಹಾಗೆ ನಾವು ವರ್ತಿಸುವುದು ಬೇಡ, ಅದನ್ನ We are ಮಾಡುವುದು living in ಬೇಡ. the community that is getting so much used for overspending. ಹೆಚ್ಚಾಗಿ ವೆಚ್ಚ ಮಾಡುವಂತ ಒಂದು ಸಮಾಜದ ಮಧ್ಯದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ.